ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಕೆಲವೊಂದು ಸರಿ ನಮಗೆ ಬೆಳಗ್ಗೆ ತುಂಬ ಗಡಿಬಿಡಿ ಇರುತ್ತೆ. ಅಂಥ ಟೈಮ್ನಲ್ಲೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಆ ಥರ ಎಲ್ಲ ಒಂಥರ ಟೆನ್ಷನ್ ಆಗುತ್ತೆ ಅಲ್ವಾ. ಅಂಥ ಟೈಮ್ನಲ್ಲಿ ನೀವು ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಉಪ್ಮಾ ಪೌಡರನ್ನು, ಪ್ರೀಮಿಕ್ಸ್ ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಬೇಗ ನೀವು ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ಮತ್ತು ನೀವು ಅದನ್ನು ಲಂಚ್ ಬಾಕ್ಸ್ಗೆ ಕೂಡ ತೊಗೊಂಡು ಹೋಗ್ಬೋದು. ಬಿಸಿ ನೀರೆಲ್ಲ ಹಾಕಿ ಇಟ್ಬಿಟ್ಟು ಸೊ ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ಗಳ ಜೊತೆಗೆ ನಾನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಏನು ಮಾಡೋದು ಅಂತ ನೋಡ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣ ಅಲ್ವಾ. ಫಸ್ಟ್ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂತಹ ತುಪ್ಪ ನೋಡಿ, ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಸೊ ಈಗ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂತಂದರೆ ನೀವು ಎಣ್ಣೆನಾದರೂ ಹಾಕ್ಕೊಳ್ಬೋದು, ಏನು ಪರವಾಗಿಲ್ಲ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಫಸ್ಟು. ಆಮೇಲೆ ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು, ಅಂದರೆ ಸ್ವಲ್ಪ ದೊಡ್ಡ ಸ್ಪೂನ್ ಇದೆ ಇದು, 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸರಿ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಕ್ಕೆ ಈಗ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗೋಣ. ನಾನೆಲ್ಲ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬೇಗ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು. ತುಂಬ ಸುಲಭ ಆ್ಯಕ್ಚುಲಿ ಫ್ರೆಂಡ್ಸ್. ಇದನ್ನು ನೀವು ಮಾಡಿಟ್ಕೊಂಡ್ರೆ ಒಂದು 3 ತಿಂಗಳವರೆಗೆ ಇಟ್ಕೊಳ್ಬೋದು, ಏನು ಪರವಾಗಿಲ್ಲ, ಚೆನ್ನಾಗೇ ಆಗುತ್ತೆ ಉಪ್ಪಿಟ್ಟು. ಸೊ ನೋಡಿ, ಒಂದು ಸ್ವಲ್ಪ ತುಪ್ಪ ಕಾದ್ಮೇಲೆ ಇದಕ್ಕೆ ಈಗ ನಾನು 3 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಸ್ವಲ್ಪ ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ, ಟೇಬಲ್ ಸ್ಪೂನು. ಸೊ 3 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತೀನಿ. ಈಗ ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಕಡಲೆಬೇಳೆ ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಫಸ್ಟ್ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲದಕ್ಕೂ ಟೇಬಲ್ ಸ್ಪೂನನ್ನು ತೊಗೊಂಡಿದ್ದೀನಿ. ನಾವು ತೊಗೊಳ್ಳುವಂತಹ ರವೆ ಯಾವ ಕ್ವಾಂಟಿಟಿಯಲ್ಲಿ ಇರುತ್ತೆ ಹೇಳೋದ್ರ ಮೇಲೆ ನೀವು ಇದನ್ನು ಹಾಕ್ಕೊಳ್ಳಿ. ಈಗ ಕಡಲೆಬೇಳೆ ಉದ್ದಿನಬೇಳೆನ ಒಂದು ಸ್ವಲ್ಪ ಈ ರೀತಿ ಹುರ್ಕೊಳ್ಬೇಕು. ಸ್ವಲ್ಪ ಇದು ಕ್ರಿಸ್ಪ್ ಆಗಲಿ. ಈಗ ನೋಡಿ, ಇಷ್ಟು ಹುರ್ಕೊಂಡಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ನಾನು 1.5 ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಚಟ್ಪಟ ಅಂತ ಸಿಡಿಲಿ. ಆಮೇಲೆ ನೋಡಿ, ಒಂದು ಅರ್ಧ ಕಪ್ ಆಗುವಷ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಗೋಡಂಬಿ ಹಾಕ್ಕೊಂಡ್ರೆ ಅಂತೂ ಗೊತ್ತೇ ಇದೆ ಅಲ್ವಾ, ಒಳ್ಳೆ ಚೆನ್ನಾಗಿರುತ್ತೆ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನೆಲ್ಲ ಹುರ್ಕೊಳ್ಳೋಣ ಫ್ರೆಂಡ್ಸ್. ಮತ್ತೆ ನಿಮಗೂ ಯಾವುದಾದ್ರೂ ಪ್ರೀಮಿಕ್ಸ್ ಪೌಡರ್ ಯಾವುದಾದ್ರೂ ರೆಸಿಪಿ ಬೇಕು ಅಂತಾದರೆ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ. ನೋಡಿ, ಒಂದು ಸ್ವಲ್ಪ ಅದು ಗೋಡಂಬಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ಹೇಳುವಾಗ. ಅದಕ್ಕೆ ಈಗ ನೋಡಿ, ನಾನು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸು ಚಟ್ಪಟ ಅಂತ ಸಿಡಿಸ್ತಾ ಇದೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದು. ನಾವು ರೆಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಒಂದು 10 ಮಿನಿಟ್ಸ್ಗೆ ನಾವು ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕು. ಹಸಿಮೆಣಸು ಇದೆಲ್ಲ ಚೆನ್ನಾಗಿ ಹುರಿಲಿ. ಆಮೇಲೆ ನೋಡಿ, ಇದಕ್ಕೆ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಟಿಪ್ಪನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಕ್ಯಾರೆಟನ್ನು ನೀವು ಹಾಕೋದಕ್ಕಿಂತ ಮುಂಚೆ ಕ್ಯಾರೆಟನ್ನು ಏನು ತುರ್ಕೊಳ್ತೀರಿ ಅಲ್ವಾ, ತುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅದನ್ನು ಗಟ್ಟಿಯಾಗಿ ಹಿಂಡ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ. ಯಾಕೆಂದರೆ ಇದು ನಾವು ಸ್ಟೋರ್ ಮಾಡ್ತೀವಿ ಅಲ್ವಾ, ಅದಕ್ಕೋಸ್ಕರ ನೀವು ಅದ್ರ ಸಮೇತವಾಗೂ ಹಾಕ್ಕೊಳ್ಬೋದು, ಬಟ್ ತುಂಬ ದಿನ ಇಡೋಕ್ಕಾಗಲ್ಲ. ಸೊ ನೀವು ಈ ರೀತಿ ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ ತುಂಬ ದಿನಗಳವರೆಗೆ ಇಟ್ಕೊಳ್ಬೋದು. ಮತ್ತು ನೀವು ಆ ಕ್ಯಾರೆಟ್ ರಸ ಏನು ಹಾಳು ಮಾಡಬೇಕಂತ ಇಲ್ಲ, ಯಾಕಂದರೆ ಅದನ್ನು ನೀವು ಚಪಾತಿ ಹಿಟ್ಟೆಲ್ಲ ಕಲಿಸುವಾಗ ಅದಕ್ಕೇನೆ ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಈಗ ನೋಡಿ ನೋಡಿ, ಈ ಥರ ಮಾಡಿಕೊಂಡ್ರೆ ಹೀಗೆ ಉದುರಾಗಿರುತ್ತೆ ಕ್ಯಾರೆಟು ಅಲ್ವಾ. ನೋಡಿ, ಈ ಥರ ಇರುತ್ತೆ. ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇದು ಈ ಥರ ಹುರಿದಿರೋ ಕ್ರಿಸ್ಪಿ ಸೌಂಡ್ ಬರುತ್ತೆ ಅಲ್ವಾ.
ಸೊ ಆವಾಗ ಒಂದು ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ನಾನು ಮೊದಲೇ ತೊಳೆದು ಅದನ್ನು ಒಂದು ಸ್ವಲ್ಪ ಹರಿಗಿಟ್ಕೊಂಡು ಆಮೇಲೆ ನೋಡಿ ಅದು ಫುಲ್ ಈ ಥರ ಉದುರಾಗಿ ಬರುತ್ತೆ, ಅದರಲ್ಲಿ ನೀರಿನ ಅಂಶ ಇರಲ್ಲ. ಈ ಥರ ಮಾಡಿಕೊಂಡ್ರೆ ನೋಡಿ ಹೀಗಿದೆ ಇದೆ ಈ ಥರ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ನಾವು ಜಾಸ್ತಿ ನೀರಿನ ಅಂಶ ಇರುವಂಥದ್ದನ್ನು ಇಟ್ಕೊಳ್ಬಾರ್ದು. ಓಕೆನಾ? ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದು 4 ಸುತ್ತು ತೊಳೆಸ್ಕೊಳ್ಳೋಣ. ನೋಡಿದ್ರೇನೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಯಾವಾಗಲೂ ಅಷ್ಟೇ ಫುಡ್ ನಮಗೆ ನೋಡೋದಕ್ಕೂ ಚೆನ್ನಾಗಿ ಕಂಡ್ರೆ ತಿನ್ನೋದಕ್ಕೂ ಒಂಥರ ಖುಷಿ ಇರುತ್ತೆ. ಮಕ್ಕಳಿಗೂ ಕೂಡ ನೀವು ಈ ರೀತಿ ಮಾಡ್ಕೊಳ್ಬೋದು. ಸ್ಕೂಲಿಂದ ಬಂದ ತಕ್ಷಣ ದಿಢೀರಾಗಿ ಮಾಡ್ಕೊಡ್ಬೋದು. ಈಗ ನೋಡಿ ಈ ಥರ ಹುರ್ಕೊಂಡಾದ್ಮೇಲೆ ಇದಕ್ಕೆ ಈಗ ನಾನು ನೋಡಿ ರವಾನ ಹಾಕ್ಕೊಳ್ತಾ ಇದ್ದೀನಿ. ಬಾಂಬೆ ರವಾನ, ನಾವು ಮಾಮೂಲಾಗಿ ಉಪ್ಪಿಟ್ಟೇನು ಮಾಡ್ತೀವಿ ಅಲ್ವಾ ಅದೇ ರವಾನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರವಾನ ಹಾಕ್ಕೊಂಡಿದ್ದೀನಿ. ಅದಕ್ಕೇನೆ ಇನ್ನೊಂದು ಕಪ್ ರವಾನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ರವಾ ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಬೋದು. ನಾನು ಈ ಮೆಜರ್ಮೆಂಟ್ ಕಪ್ಪಲ್ಲಿ 2 ಕಪ್ಪನ್ನು ಹಾಕ್ಕೊಂಡಿದ್ದೀನಿ. ಯೂಸ್ವಲ್ ಆಗಿ ಈ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ಪು 5 ಜನರಿಗೆ ಆಗುತ್ತೆ ಉಪ್ಪಿಟ್ಟು. ಅಳತೆ ನಿಮಗೆ ಹೇಳಬೇಕು ಅಂತಾದರೆ 5 ಜನರಿಗೆ 1 ಕಪ್ ಆಗುತ್ತೆ. ಚೆನ್ನಾಗಿ ಈ ರೀತಿ ರವೆ ಎಲ್ಲ ಹುರಿಬೇಕು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಮತ್ತು ನಾವು ಎಷ್ಟೊಂದು ಎಫರ್ಟ್ ಹಾಕಿ ಈ ಥರ ಅಡುಗೆಗಳನ್ನೆಲ್ಲ ಮಾಡ್ತೀವಿ ಅಲ್ವಾ? ನಿಮ್ದೊಂದು ಲೈಕ್ ನಮಗೆ ಬಂದರೆ ತುಂಬಾ ಖುಷಿ ಆಗುತ್ತೆ. ಮತ್ತು ನೀವು ಯಾವ ಕಡೆಯಿಂದ ವಿಡಿಯೋನ ನೋಡ್ತಾ ಇದ್ದೀರಿ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ. ನಮಗೆ ಅದೊಂಥರ ಪ್ರೋತ್ಸಾಹಕವಾಗಿರುತ್ತೆ. ಯಾಕಂದರೆ ಈ ಕಡೆಯಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ ಅಂತೆಲ್ಲ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಸ್ವಲ್ಪ ಲೋ ಫ್ಲೇಮಲ್ಲೇ ನೀವು ಹುರ್ಕೊಂಡ್ರು ಓಕೆ. ಯಾಕೆಂದರೆ ಚೆನ್ನಾಗಿ ಹುರ್ಕೊಂಡ್ರೇನೆ, ಅಂದರೆ ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಏಕದಮ್ ರವಾ ಕಪ್ಗಾಗ್ಬಿಡುತ್ತೆ ಅಲ್ವಾ? ಆ ಥರ ಆದರೆ ನಾವು ತುಂಬ ದಿನ ಸ್ಟೋರ್ ಮಾಡಿಟ್ಟಾಗ ಏನೋ ಒಂಥರ ಅಂದರೆ ರವಾ ಅದು ಒಳಗಡೆಯಿಂದ ಹುರಿದಿರಲ್ಲ ಅಲ್ವಾ, ಏಕದಮ್ ಕೆಂಪಾಗಿ ಬಿಟ್ಟಿರುತ್ತೆ. ಆವಾಗ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ನೀವು ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಹುರಿದಿಟ್ಕೊಂಡ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಇದು ಹುರಿತಾ ಹುರಿತಾ ಒಳ್ಳೆ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಘಮ್ ಅಂತ ಎಲ್ಲ ನಾವು ಮಸಾಲ ಹಾಕಿದ್ದೀವಿ ಅಲ್ವಾ? ಮತ್ತು ನಮ್ಗೆ ಈ ಮುಟ್ಟು ನೋಡಿದಾಗಲೂ ಗೊತ್ತಾಗುತ್ತೆ ಅದು ಕ್ರಿಸ್ಪ್ ಆಗಿರೋದು. ರವೆ ಒಂದು ಸ್ವಲ್ಪ ಹುರಿದಿರೋ ಅಂತ ಗೊತ್ತಾಗುತ್ತೆ ನಾವು ಮುಟ್ಟು ನೋಡಿದಾಗ. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಮತ್ತು ಸ್ವಲ್ಪ ಹಗೂರವಾಗಿ ಅನಿಸುತ್ತೆ ರವೆ ಫುಲ್ ಹುರಿದಾದ್ಮೇಲೆ ಸ್ವಲ್ಪ ಹಗೂರ ಅನಿಸುತ್ತೆ ಅದು. ಅಷ್ಟರವರೆಗೆ ಹುರ್ಕೊಳ್ಬೇಕು. ಒಂದಿನ ಕೆಲಸ ಆಗುತ್ತೆ ನಿಮಗಿದು. ಸಂಡೇ ಯಾವಾಗಾದರೂ ನೀವು ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಆವಾಗ ಪಟ ಹೇಳ್ಕೊಂಡು ವಾರದಲ್ಲಿ 1-2-3 ದಿನ ಮಾಡ್ಕೊಳ್ಬೋದು. ಮತ್ತು ಇದರಲ್ಲಿ ನೀವು ಗೋಡಂಬಿ ಬದಲಾಗಿ ಶೇಂಗಾ ಕೂಡ ಹಾಕ್ಕೊಳ್ಬೋದು. ಕೆಲವೊಬ್ರು ಶೇಂಗಾ ಹಾಕ್ಕೊಳ್ತಾರೆ. ಬಟ್ ನಮ್ಮ ಮನೇಲಿ ಉಪ್ಪಿಟ್ಟಿಗೆ ಅಂದರೆ ಸ್ವಲ್ಪ ಗೋಡಂಬಿನೇ ಪ್ರಿಫರ್ ಮಾಡೋದು. ಸೊ ಅದಕ್ಕೋಸ್ಕರ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಮತ್ತು ತುಪ್ಪದ ಬದಲಾಗಿ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು, ಯಾವುದಾದ್ರೂ ಓಕೆ. ಮತ್ತು ಈಗಾಗಲೇ ಫ್ರೆಂಡ್ಸ್ ನಾನು ದೋಸೆ ಪೌಡರನ್ನು ಕೂಡ ಹಾಕಿದ್ದೀನಿ. 3.5 ಲಕ್ಷ ವ್ಯೂಸ್ ಕೂಡ ಬಂದಿದೆ. ಅದು ತುಂಬ ಚೆನ್ನಾಗಾಗುತ್ತೆ. ನಾನು ಯಾವಾಗಲೂ ಸುಮಾರು ಅದನ್ನು ಮಾಡಿ ಇಟ್ಕೊಳ್ತೀನಿ. ಪಟಾಪಟ್ ಅಂತ ನಾವು ದೋಸೆ, ಪಡ್ಡು ಎಲ್ಲದನ್ನೂ ಅದರಲ್ಲಿ ಮಾಡೋದಕ್ಕಾಗುತ್ತೆ. ಮತ್ತು ಆಗಲೇ ನಾನು ಹೇಳಿದಾಗೆ ನಿಮಗೂ ಯಾವುದಾದ್ರೂ ಪ್ರೀಮಿಕ್ಸ್ ಪೌಡರ್ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ. ಈಗ ನೋಡಿ ಈ ಥರ ಹುರ್ಕೊಂಡಾದ್ಮೇಲೆ ಇದಕ್ಕೆ ಈಗ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಉಪ್ಪಿಟ್ಟು ಮಾಡುವಾಗ ಪುನಃ ಟೇಸ್ಟ್ ನೋಡಿಬಿಟ್ಟು ಸೇರಿಸ್ಕೊಳ್ಬೋದು. ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಚಮಚ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಪುನಃ ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ನೋಡಿ ರವಾನ ಹುರ್ಕೊಂಡಾಗಿದೆ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಮತ್ತು ನೋಡಿ ನೀವು ಈ ಥರ ಹಾಕಿದಾಗ ಫುಲ್ ನೋಡಿ ಈ ಥರ ಹಗೂರವಾಗಿ ಸರಾಗವಾಗಿ ಬೀಳುತ್ತೆ. ಈ ಥರ ಹದಕ್ಕೆ ನೀವು ಹುರಿದು ರೆಡಿ ಮಾಡ್ಕೊಳ್ಬೇಕು. ನೋಡಿ ಸೌಂಡಲ್ಲೂ ಮತ್ತು ನಿಮಗೆ ಗೊತ್ತಾಗುತ್ತೆ. ಮತ್ತು ಇದೆಲ್ಲ ನೋಡಿ ಫುಲ್ ಕ್ರಿಸ್ಪ್ ಆಗಿರುತ್ತೆ. ಕರಿಬೇವಿನ ಸೊಪ್ಪು ಇದೆಲ್ಲ ನೋಡಿ ಈ ಥರ ಫುಲ್ ಪೌಡ್ರ್ ಥರ ಆಗುತ್ತೆ. ಇಷ್ಟರವರೆಗೆ ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ.
ಈಗ ನೋಡಿ ಕೆಳಗಡೆ ಇಳಿಸಿಟ್ಮೇಲೆ ಕೂಡ 1-2 ನಿಮಿಷ ಈ ಥರ ಮಗಚ್ಕೊಳ್ತಾ ಇರಬೇಕು. ಯಾಕೆಂದರೆ ಅದು ಕೆಳಗಡೆ ಕಡಾಯಿ ತುಂಬ ಬಿಸಿ ಇರುತ್ತೆ ಅಲ್ವಾ, ಕೆಳಗಡೆ ಇರೋಂಥ ರವೆ ಇಲ್ಲದೆ ಹೋದರೆ ಫುಲ್ ಕೆಂಪಗಾಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇದನ್ನು ಫುಲ್ ತಣ್ಣಗಾಗೋದಕ್ಕೆ ಬಿಡೋಣ. ಆಮೇಲೆ ನೆಕ್ಸ್ಟ್ ಏನಂತ ನೋಡ್ಕೊಳ್ಳೋಣ. ಈಗ ನೋಡಿ ಉಪಮಾ ಪ್ರೀಮಿಕ್ಸ್ ಪೌಡರು ಫುಲ್ ರೆಡಿಯಾಗಿದೆ. ಒಳ್ಳೆ ಘಮ ಘಮ ಪರಿಮಳ ಬೇರೆ ಬರ್ತಾ ಇದೆ. ನಾವು ತುಪ್ಪ ಹಾಕಿ ಹುರಿದಿದ್ದೀವಿ ಅಲ್ವಾ. ಹಾಗೆ ನೋಡಿ ಒಂದು ಗ್ಲಾಸ್ ಜಾರನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಡ್ರೈ ಇರುವಂಥದ್ದನ್ನು ತೊಗೊಳ್ಳಿ, ಅದರಲ್ಲಿ ಮಾಯಿಶ್ಚರ್ ಎಲ್ಲ ಏನೂ ಇರಬಾರ್ದು. ಸೊ ಇದರಲ್ಲಿ ನಾವು ಇದು ಫುಲ್ ತಣ್ಣಗಾಗಿದೆ ಅಲ್ವಾ, ಇದನ್ನು ಹಾಕಿಟ್ಕೊಳ್ಳೋಣ. ಆ್ಯಕ್ಚುಲಿ ನೀವು ಇದನ್ನು 3 ತಿಂಗಳವರೆಗೆ ಕೂಡ ಇಟ್ಕೊಳ್ಬೋದು ಒಂದು ಸಾರಿ ಮಾಡಿ ಇಟ್ಕೊಂಡ್ರೆ. ಮತ್ತು ಈರುಳ್ಳಿ ಎಲ್ಲ ಹಾಕಿ ಮಾಡ್ತಾರೆ ಕೆಲವೊಬ್ರು. ಈರುಳ್ಳಿ ಎಲ್ಲ ಹಾಕ್ಕೊಂಡ್ರೆ 3 ತಿಂಗಳ ಸ್ಟೋರ್ ಮಾಡ್ಕೊಳ್ಳೋದು ಕಷ್ಟ. ಸೊ ನೀವು ಒಂದು ಮಂತ್ಗೆ ಖಾಲಿ ಮಾಡ್ಕೊಳ್ತೀರಿ ಅಂತಾದರೆ ಆ ಥರ ಮಾಡ್ಕೊಳ್ಬೋದು. ಈಗ ನೋಡಿ ಗ್ಲಾಸ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಒಂದು ಬೆಸ್ಟ್ ಉಪಮಾ ಪ್ರೀಮಿಕ್ಸ್ ಪೌಡರ್ ರೆಡಿ ಆಗಿದೆ ಫ್ರೆಂಡ್ಸ್. ಇದನ್ನು ನೀವು ಮುಚ್ಚಳ ಟೈಟಾಗಿ ಹಾಕಿಟ್ಕೊಂಡ್ರೆ ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು. ಮತ್ತು ಎಷ್ಟು ಬೇಗ ನಾವು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಬೋದು ಅಲ್ವಾ. ನೋಡಿ ಫುಲ್ ಕಲರ್ಫುಲ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಉಪಮಾ ಪೌಡರ್ ಈಗ ರೆಡಿ. ಮತ್ತು ಈಗ ಉಪ್ಪಿಟ್ಟು ಮಾಡಿ ನೋಡೋಣ ಅಲ್ವಾ. ಸೊ ಎಷ್ಟೆಷ್ಟು ಹಾಕ್ಕೊಳ್ಬೇಕು, ರವೆ ಮತ್ತು ನೀರು ಅಂತೆಲ್ಲ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಈ ಕಡಾಯಿಗೆ ಈ ಕಪ್ಪಲ್ಲಿ ಈ ಕಪ್ಪಲ್ಲಿ ಮಾಡ್ತಾ ಇದ್ದೀನಿ ನಾನು. ಇದರಲ್ಲೇ ರವೆ ಎಷ್ಟು ತೊಗೊಳ್ಬೇಕಂತ ಹೇಳ್ತೀನಿ. 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ. ಎರಡು ಕಪ್ಪು ಪರ್ಫೆಕ್ಟ್ ಆಗಿರುತ್ತೆ. ಕೆಲವೊಬ್ಬರಿಗೆ ಉಪ್ಪಿಟ್ಟು ಅಂದರೆ ಒಂದು ಸ್ವಲ್ಪ ನೀರು ಉಪ್ಪಿಟ್ಟು ಅಥವಾ ಸ್ವಲ್ಪ ನೋಡಿ ಮೆತ್ತಗಿರುತ್ತೆ ಉಪ್ಪಿಟ್ಟು, ಆ ಥರ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಲ್ವಾ. ಅಂಥವ್ರಿಗೆ ಆದರೆ 2.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೋದು. ಅದೇ ನಿಮಗೆ ಸ್ವಲ್ಪ ಉದುರಾಗಿರುವಂತಹ ಉಪ್ಪಿಟ್ಟು ಬೇಕು ಅಂದರೆ 1 ಕಪ್ ರವಾಕ್ಕೆ 2 ಕಪ್ ನೀರು ಸಾಕಾಗುತ್ತೆ. ಓಕೆನಾ. ಹೇಗಾಗುತ್ತೆ ಲಾಸ್ಟಲ್ಲಿ ನೋಡೋಣ. ನೋಡಿ ನೀರನ್ನು ಬಿಸಿ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈಗ ನೋಡಿ ನೀರು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾನು 1 ಚಮಚ ತುಪ್ಪನ ಹಾಕ್ಕೊಡ್ತಾ ಇದ್ದೀನಿ. ನೀರು ಬಾಯ್ಲ್ ಆಗ್ತಾ ಇದೆ. ಸೊ ಅದಕ್ಕೆ ಈಗ ನೋಡಿ ಒಂದು ಸ್ವಲ್ಪ ಲಿಂಬು ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಪ್ರೀಮಿಕ್ಸ್ ಪೌಡರನ್ನು ಮಾಡುವಾಗ ಟೊಮೆಟೊ ಎಲ್ಲ ಏನೂ ಹಾಕಿಲ್ಲ ಅಲ್ವಾ, ಅದಕ್ಕೋಸ್ಕರ ರುಚಿ ಬ್ಯಾಲೆನ್ಸ್ ಆಗೋದಕ್ಕೆ ಒಂದು ಸ್ವಲ್ಪ ಲಿಂಬು ರಸನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಬಾಯ್ಲ್ ಆಗಲಿ. ಇದಕ್ಕೆ ಈಗ ನಾನು ಯಾವ ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ ಅಲ್ವಾ, ಅದೇ ಕಪ್ಪಲ್ಲೇ 1 ಕಪ್ ಆಗುವಷ್ಟು ಉಪಮಾ ಪ್ರೀಮಿಕ್ಸ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ನೋಡಿ ಈ ಥರ ಆಗಿದೆ. ಬೇಕಿದ್ರೆ ನೀವು 1 ನಿಮಿಷ ಮುಚ್ಚಳ ಮುಚ್ಚಿ ಇಡ್ಬೋದು. ಸೊ ನಮ್ಮನೇಲಿ ಇದು ಇನ್ನೂ ಒಂದು ಸ್ವಲ್ಪ ನೀರು ಥರ ಬೇಕು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಉಪ್ಪಿಟ್ಟು ಯಾವ ಥರ ಬೇಕು ಅಂತ ನೋಡಿಬಿಟ್ಟು ಸೇರಿಸ್ಕೊಳ್ಬೋದು. ನೋಡಿ ಈ ಥರ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸರಿ ಮುಚ್ಚಳ ಮುಚ್ಚಿ ಇಟ್ಬಿಡಿ. ಈಗ ನೋಡಿ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ರವೆ ಎಲ್ಲ ಅರಳಿಕೊಂಡು ಬೆಂದಿರುತ್ತೆ. ಈಗ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ಸೊ ನೋಡಿ ಎಷ್ಟು ನಿಮಿಷ ಆಯಿತು ನಾನೀಗ ಉಪ್ಪಿಟ್ಟು ಮಾಡೋದಕ್ಕೆ ಹಿಡ್ದು ಅಲ್ವಾ. ಇದಕ್ಕೆ ನೀವು ಉಪ್ಪು ಎಲ್ಲ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೊಳ್ಬೋದು. ಸೊ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೋಸ್ಕರ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಮತ್ತೆ ಆಪ್ಷನಲ್ಲು, ಯಾಕೆಂದರೆ ನಾವು ಆಲ್ರೆಡಿ ರವೆ ಹುರಿಯುವಾಗ ಕೂಡ ಹಾಕಿರ್ತೀವಿ. ಸೊ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ ಒಂದು ಬೆಸ್ಟ್ ಉಪ್ಪಿಟ್ಟು ರೆಡಿ. ಈಗ ನೋಡಿ ನಾನೊಂದು ಸರ್ವಿಂಗ್ ಬೌಲ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ನೋಡೋದಕ್ಕೂ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಉಪ್ಪಿಟ್ಟು.
ಎಷ್ಟು ಒಳ್ಳೆ ಉಪ್ಪಿಟ್ಟು ರೆಡಿಯಾಗಿದೆ. ಇವತ್ತಿನ ಈ ಉಪ್ಮಾ ಪ್ರೀಮಿಕ್ಸ್ ಪೌಡರು ಮತ್ತು ಉಪ್ಪಿಟ್ಟು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.